ಸ್ನೇಹಿತರ, ನಮ್ಮ ಕಂಪ್ನಿದು ರೀಜ್ನಲ್ ಮೀಟಿಂಗ್ ಇತ್ತು. ಹೈದ್ರಾಬಾದು, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕದ್ದು ನಮ್ಮ ಕೊಲೀಗ್ಸ್ ಎಲ್ಲ ಬಂದಿದ್ದರು. ನಾವು ಹೋಗಿದ್ದು ಮೈಸೂರಿನ ಬಳಿ ಇರುವಂಥ ಒಂದು ಸುಂದರವಾದ, ಅದ್ಭುತವಾದ, ವಿಶಾಲವಾದಂಥ ಒಂದು ರೆಸಾರ್ಟ್ಗೆ ಹೋದ್ವಿ. ಆ ರೆಸಾರ್ಟ್ ಯಾವುದು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ನಮ್ಮ ಪಯಣ 4 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ತುಮಕೂರಿಂದ. ಸುಮಾರು 8 ಗಂಟೆಗೆ ನಾವು ಈ ರೆಸಾರ್ಟ್ನ ತಲುಪಿದ್ವಿ. ಸುಂದರವಾಗಿದೆ ಸ್ನೇಹಿತರೆ ರೆಸಾರ್ಟ್ ಮಾತ್ರ. ಸೀದಾ ನಾವು ರೆಸಾರ್ಟ್ಗೆ ಹೋಗ್ತಿದ್ದಂಗೆ ಚೆಕ್ ಇನ್ ಆಗೋಕ್ಕೆ ಅವ್ರು ಕಾರ್ಡ್ ಇಸ್ಕೊಂಡು ನಾವು, ನಮ್ಮ ಬಾಸು, ನಮ್ಮ ಕೊಲೀಗ್ಸ್ ಎಲ್ಲ ನಮ್ಮ ರೂಮ್ಗೆ ಹೋದ್ವಿ. ನಮ್ಮ ರೂಮ್ ನಂಬರ್ ಬಂದು 444. ಸ್ನೇಹಿತರೆ, ರೂಮ್ ಮಾತ್ರ 4 ಜನಕ್ಕೆ ಕೊಟ್ಟಿದ್ದರು. ಅದ್ಭುತವಾಗಿತ್ತು ರೂಮು. ವಿಶಾಲವಾದ ಹಾಲು, ವಿಶಾಲವಾದ ಬೆಡ್ಡು, ವಿಶಾಲವಾದ ವಾಶ್ರೂಮ್ಸು, ವಿಶಾಲವಾದ ಕಾರಿಡಾರ್ಸು. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ರೆಸಾರ್ಟು. ಖುಷಿ ಆಯಿತು. ಅಲ್ಲಿದ್ದ ಕಾಟನ್ಸ್ ಇರ್ಬೋದು, ಬೆಡ್ಶೀಟ್ಸ್ ಇರ್ಬೋದು, ಸೂಪರಾಗಿತ್ತು. ಸೂಪರ್ ಅನ್ನೋದಕ್ಕಿಂತ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ರು. ಅದೇ ಸೈಲೆಂಟ್ ಶವರ್ ರೆಸಾರ್ಟ್ ಮೈಸೂರು, ನಮ್ಮ KR ನಗರ ಮೇನ್ ರೋಡಲ್ಲಿರುವಂಥ ಸೈಲೆಂಟ್ ಶವರ್ ಅನ್ನೋ ಒಂದು ಬೃಹದಾಕಾರದ ಒಂದು ರೆಸಾರ್ಟ್. ಆ್ಯಸ್ ಯೂಶ್ವಲ್ ಮೀಟಿಂಗ್ ಸ್ಟಾರ್ಟ್ ಆಯಿತು. ಮೀಟಿಂಗಲ್ಲಿ ಕೂತ್ಕೊಂಡ್ವಿ. ನಮ್ಮ ನ್ಯಾಷನಲ್ ಹೆಡ್ಸ್ ಯಾರ್ಯಾರಿದ್ರು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಕಾಫಿ ಟೀಗೆ ಅಂತ ಬ್ರೇಕಿಗೆ ಅಂತ ಬಿಟ್ಟರು. ಕಾಫಿ, ಟೀ, ಬಿಸ್ಕೆಟ್, ಬ್ಲಾಕ್ ಕಾಫಿ ಎಲ್ಲ ಕೊಟ್ಟಿದ್ರು. ಹಬ್ಬ, ನಾವಂತೂ ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ. ನಮ್ಮ ಕೊಲೀಗ್ ಜೊತೆ, ಪವನ್, ಪುರುಷೋತ್ತಮ್ ಜೊತೆ ಎಲ್ಲದೂ ಟೇಸ್ಟ್ ಮಾಡಿದ್ವಿ ಕಾಫಿ. ನೆಕ್ಸ್ಟ್ ತಿರ್ಗಾ ಸ್ಟಾರ್ಟ್ ಆಯಿತು ನಮ್ಮ ಸೆಷನ್. ಅದಾದಮೇಲೆ ಊಟಕ್ಕೆ ಅಂತ ಲಂಚ್ ಬ್ರೇಕಿಗೆ ಅಂತ ಬಿಟ್ಟಾಗ ಆ್ಯಸ್ ಯೂಶ್ವಲ್ ನಾವು ನಮ್ಮ ವಿಡಿಯೋಗ್ರಾಫರ್ ಏನಿದೆ ಮಾಡ್ಕೊಂಡು ಗೊತ್ತಿದ್ವಿ. ನೋಡಿ, ಇದು ನೈಟ್ ಟೈಮಲ್ಲಿ ಡ್ರಿಂಕ್ಸ್ ಮಾಡೋಕೆ ಮಾಡಿರೋಂಥ ಒಂದು ಅದ್ಭುತವಾದ ಜಾಗದ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಲ್ಯಾನ್ ಥರ ಮಾಡಿದ್ದಾರೆ. ಸೂಪರಾಗಿದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರೋ ಏನಂತಾರೆ ಬಾತುಕೋಳಿಗಳು. ಸೂಪರಾಗಿ ನಮ್ಮ ಬಪ್ಪ ಸರ್ ಅಂತೇಳಿ ನೋಡಿ, ಬಾತುಕೋಳಿಗಳು ಎಷ್ಟು ಅದ್ಭುತವಾಗಿದ್ವು ಅಂತ ಸ್ನೇಹಿತರೆ. ನೋಡೋಕ್ಕೆ ಕಣ್ಣು ಸಾಲ್ತು. ಅವ್ರು ಎಷ್ಟು ಚೆನ್ನಾಗಿ ಈಜು ಹೊಡಿತವೆ ಅನ್ನೋದು ಸೂಪರ್ ಅಂದರೆ ಸೂಪರು. ಸ್ನೇಹಿತರೆ, ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸು. ನಮ್ಮ ಕೊಲೀಗ್ಸ್ ಜೊತೆ ಫೋಟೋ ಸೆಷನ್ ಆಯಿತು. ಹಾಗೆ ನಾವು ಹೋದ್ವಿ, ಕೂತ್ಕೊಂಡ್ವಿ, ಮೀಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ACM ಸರ್ ಪ್ರದೀಪ್ ರೆಡ್ಡಿ ಸರ್ ಹಂಗೆ ಒಂದು ಲುಕ್ ಕೊಟ್ಟರು ಕ್ಯಾಮ್ರಾಗೆ. ನೆಕ್ಸ್ಟ್ ಬಂದಿದ್ದು ನಮ್ಮ BH ಪ್ರದೀಪ್ ಸರ್ ಹತ್ರ ಒಂದು ಸೆಲ್ಫಿ ಆಯಿತು. ಅದಾದಮೇಲೆ ಈಚೆ ಬಂದಮೇಲೆ ನೋಡಿ, ದೊಡ್ಡದಾದ ಸ್ವಿಮ್ಮಿಂಗ್ ಫೂಲು. ನಮ್ಮದೊಂದು ಫೋಟೋ ಶೂಟ್ ಆಯಿತು. ಸಣ್ಣ ಪುಟ್ಟದಾಗ 1-2 ಫೋಟೋಗಳನ್ನ ಹಂಗೆ ತೊಗೊಂಡ್ವಿ. ಜೊತೆ ನಮ್ಮ ಕೊಲೀಗ್ಸ್ ಜೊತೆ ಒಂದು ಫೋಟೋ ಆಯಿತು. BH ಜೊತೆ ಒಂದು ಅದ್ಭುತವಾದ ಫೋಟೋ. ಕಾಮಿಡಿ ಮಾಡಿದ್ರು, ನಕ್ಕಿದ್ವಿ ನಮ್ಮ ವಿಡಿಯೋ ಬಗ್ಗೆ. ಗ್ರೂಪ್ ಫೋಟೋ, ಟೋಟಲ್ ಗ್ರೂಪ್ ಫೋಟೋ ಕೊಡೋಕೆ ಆಯಿತು. ಆ್ಯಸ್ ಯೂಶ್ವಲ್ ನಮ್ಮ ಪ್ರಾಡಕ್ಟ್ ಅವ್ರ ಜೊತೆ ಒಂದು ಫೋಟೋನು ಕೂಡ ಆಯಿತು. ಅಲ್ಲಿಂದ ನಾವು ಸ್ವಿಮ್ಮಿಂಗ್ ಫೂಲ್ನೆಲ್ಲ ತೋರಿಸ್ತಾ ಸೀದಾ ಹೊರಟಿದ್ದು ರೂಮ್ ಕಡೆ. ಸ್ನೇಹಿತರೆ, ರೂಮ್ ಕಡೆ ಹೊರಟು ನೆಕ್ಸ್ಟ್ ಬಂದಿದ್ದು ಅದೇ ಸೆಷನ್ನು ಗಿಫ್ಟ್ಸು ಆ್ಯಂಡ್ ಏನಂತಾರೆ ಪ್ರೈಸ್ ಅವಾರ್ಡ್ಸ್. ನಮ್ಮ ಏರಿಯಾದಲ್ಲಿ ಲೋಕೇಶ್ ಅವ್ರಿಗೆ ಪ್ರೈಸ್ ಕೂಡ ಸಿಕ್ತು. ನಮ್ಮ ಝೋನಲ್ ಹೆಡ್ಡು, ನಮ್ಮ ಪ್ರಾಡಕ್ಟ್ ಹೆಡ್ಡು, ನಮ್ಮ BH ಸರು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ರು ನಮ್ಮ ಏರಿಯಾದ ಲೋಕೇಶ್ ಅವ್ರಿಗೆ. ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಏನಾಯಿತು, ಅಲ್ಲಿಂದ ಹೊರಟ್ವಿ. ನಮ್ಮ RSM ರೂಮ್ ಸಪ್ರೇಟಾಗಿ ಕೊಟ್ಟಿದ್ದರು. ಈ ರೂಮ್ ನೋಡಿಬಿಟ್ರೆ ಸ್ನೇಹಿತರೆ ಮಾತ್ರ ಎಷ್ಟು ಅದ್ಭುತವಾಗಿದೆ ಅಂದರೆ, ಎಲ್ಲ ಮೇಲ್ಗಡೆ ಈ ಟಫನ್ ಗ್ಲಾಸ್ ಹಾಕಿ ಓಪನ್ ಮಾಡಿ ಬೆಳಕಿದೆ. ವಿಶಾಲವಾದ ಹಾಲು, ಆಚೆ ಕಡೆ ಬಂದರೆ ಅದ್ಭುತವಾದ ಲ್ಯಾನು. ನೋಡೋಕ್ಕೆ ಕಣ್ಸಾಲ್ದು ಸ್ನೇಹಿತರೆ. 777 ರೂಮ್ ನಂಬರು. ಅದ್ಭುತವಾಗಿತ್ತು. ನೈಟ್ ಆ್ಯಸ್ ಯೂಶ್ವಲ್ ನೈಟ್ ಆಚೆ ಬಂದ್ವಿ. ಬರ್ತಿದ್ದಂಗೆ ನಮ್ಮ ಹುಡುಗರು ಹೋಗಿದ್ದು ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ನೈಟ್ ಪಾರ್ಟಿ. ನಾವಂತೂ ಕುಡಿಯೋಲ್ಲ, ಅವ್ರ ಜೊತೆ ಹೋಗೋದು, ಸುಮ್ಮನೆ ಸ್ನ್ಯಾಕ್ಸ್ಗಳು ಏನಿದೆ ಹೊಟ್ಟೆ ತುಂಬ ತಿನ್ನೋದು. ಇದು ಹಾಲು ಎಷ್ಟು ಖಾಲಿ ಇದೆ. ಯಾವ ಹಾಲು? ಡ್ರಿಂಕ್ಸ್ ಕುಡಿಯೋ ಹಾಲು. ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಸ್ ಯೂಶ್ವಲ್ ನಮ್ಮ ಸೆಲ್ಫಿಗಳು ಕೂಡ ಸ್ಟಾರ್ಟ್ ಆದವು ನಮ್ಮ ಕೊಲೀಗ್ಸ್ ಜೊತೆ. ಅದಾದಮೇಲೆ ಇದು ಬೆಳಗಿನ ಜಾವ 2ನೇ ದಿವಸ. ಆ್ಯಸ್ ಯೂಶ್ವಲ್ ರೆಡಿ ಆದ್ವಿ, ಬಂದ್ವಿ, ವಿಡಿಯೋ ಸ್ಟಾರ್ಟ್ ಆಯಿತು. ನೋಡಿ, ಎಲ್ಲ ಕೊಲೀಗ್ಸ್ ಜೊತೆ ಅಗೇನ್ ಒಂದು ಫೋಟೋಸ್ ತೆಗೆಸ್ಕೊಳ್ತಾ ಆ್ಯಸ್ ಯೂಶ್ವಲ್ ಮಧ್ಯಾಹ್ನದ ಬೆಳಗಿನ ಜಾವದ ಊಟ ತಿಂಡಿ ಟಿಫನ್ನ ಸವ್ಯಕ್ಕೆ ಅಂತ ಹಾಲ್ಗೋದ್ವಿ. ಸ್ನೇಹಿತರೆ, ಅದ್ಭುತವಾದ ಟಿಫನ್ಗಳಿತ್ತು. ಮೊಟ್ಟೆ, ಪೂರಿ, ಇಡ್ಲಿ, ಸಾಗು, ಚಟ್ನಿ, ಡ್ರೈ ಫ್ರೂಟ್ಸ್,
ನಮ್ಮ ಬಾಸ್ ಜೊತೆ ಒಂದು ಫೋಟೋ ಕೂಡ ಆಯಿತು. ಆ್ಯಸ್ ಯೂಶ್ವಲ್ ನಮ್ಮ ಪಯಣ